ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗೆ ಸಂಬಳ ಇವತ್ತು ಕಟ್ ಮಾಡ್ತಾರೆ, ಕಡಿತಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲೂ ಪತ್ರಿಕೆಗಳು ನೋಡಿದ್ರೆ ಕಳೆದ ಮಾರ್ಚ್ ತಿಂಗಳು ಸಂಬಳ ಇನ್ನೂ ಆಗಿಲ್ಲ ಅಂತೇಳಿ ಹಲವಾರು ಕಡೆ ಅದಕ್ಕೇನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತ ಏನೋ ಒಂದು ಸಬೂಬು ಕೊಡ್ತಿದ್ದಾರೆ. ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ತೆ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂಥವ್ರು ಹೇಳಿಕೆಗಳ ರೀತಿ ಕೊಟ್ಟಂಥದ್ದನ್ನು ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರಲಿ, ಕೊನೆಗೆ ಚುನಾವಣೆಗಳಾದಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು.